ನಮಸ್ಕಾರ ಎಲ್ಲರಿಗೂ ಸವಿ ಸೌರಭ ಅಡುಗೆ ಮನೆಗೆ ನಲ್ಮೆಯ ಸ್ವಾಗತ. ನಾನು ಸೌಭಾಗ್ಯ. ಇಂದಿನ ಅಡುಗೆ ಚಿಕನ್ ಚಾಪ್ಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಚಾಪ್ಸ್ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳನ್ನ ತೋರಿಸ್ತೀನಿ ನೋಡಿ. ಧನಿಯಾ ಪುಡಿ, ಈರುಳ್ಳಿ, ತೆಂಗಿನ ತುರಿ 3 ಸ್ಪೂನು, ಚಕ್ಕೆ ಲವಂಗ, ಏಲಕ್ಕಿ 2, ಸೋಂಪು, ಕಾಳುಮೆಣಸು, ಎರಡು ಹಸಿರು ಮೆಣಸಿಕಾಯಿ ತೊಗೊಂಡಿದ್ದೀನಿ ಟೇಸ್ಟ್ ಬರುತ್ತೆ ಅಂತ, ಬೆಳ್ಳುಳ್ಳಿ, ಶುಂಠಿ, ಜೀರಿಗೆ. ಇದು ರುಬ್ಬೋದಕ್ಕೆ ಹಾಕೊಳ್ತೀನಿ. ಇದೆಲ್ಲ ಒಗ್ಗರಣೆಗೆ ಹಾಕೊಳ್ತೀನಿ. ಪಲಾವ್ ಎಲೆ, ಈರುಳ್ಳಿ, ಟೊಮೆಟೊ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕಸೂರಿ ಮೇಥಿ ಇದೆ. ನೆನೆಸಿರುವ ಗೋಡಂಬಿ ಇದೆ, ಒಂದು 15 ಇದೆ. 1 ಸ್ಪೂನ್ ತುಪ್ಪ ಹಾಕ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಚಿಕನ್ ಇದೆ 3/4 kg. ಜಾರ್ಗೆ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಜೀರಿಗೆ ಹಾಕೊಳ್ತಾ ಇದ್ದೀನಿ. ಕಾಳುಮೆಣಸು, ಹಸಿರು ಮೆಣಸಿನ್ಕಾಯಿ, ಚಕ್ಕೆ ಲವಂಗ, ಅನಾನಸು ಒಂದೆರಡು ಹಾಕ್ಕೊಂಡಿದ್ದೀನಿ. ಮತ್ತು ಧನಿಯಾ ಪುಡಿ, ಇದು ಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ಟೊಮೊಟೊ ಹಾಕ್ತಾ ಇದ್ದೀನಿ ಇಷ್ಟನ್ನು ರುಬ್ಬಿ ತರ್ತೀನಿ. ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಹಾಕ್ತಾ ಇದ್ದೀನಿ ರುಬ್ಬಿರೋ ಮಿಶ್ರಣಕ್ಕೆ. ಸ್ಟವ್ ಆನ್ ಮಾಡಿ ಪಾತ್ರೆ ಇಡ್ತಾ ಇದ್ದೀನಿ. ಸ್ವಲ್ಪ ಕಾಯಿಲಿ. ಆಯಿಲ್ ಹಾಕ್ತಾ ಇದ್ದೀನಿ. ಒಂದು 3-4 ಸ್ಪೂನ್ ಸಾಕು. ಚಕ್ಕೆ ಹಾಕ್ತಾ ಇದ್ದೀನಿ ನೋಡಿ, ಚಕ್ಕೆ ಲವಂಗ ರುಬ್ಬೋದಕ್ಕೂ ಕೂಡ ಹಾಕಿದ್ದೀನಿ. ಈರುಳ್ಳಿ ಹಾಕ್ತಾ ಇದ್ದೀನಿ. 1-2 ಹಸಿರು ಮೆಣಸಿನಕಾಯಿ ಕೀಳ್ಕೊಂಡು ಹಾಕ್ತಾ ಇದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ. ಪಲಾವ್ ಎಲೆ ಹಾಕ್ತಾ ಇದ್ದೀನಿ. ಈರುಳ್ಳಿ ಬ್ರೌನ್ ಆಗಬೇಕು, ಹುರಿತಾ ಇದ್ದೀನಿ. ಬ್ರೌನ್ ಆದರೆ ಚೆನ್ನಾಗಿರುತ್ತೆ ಚಾಪ್ಸು. ನೋಡಿ ಸ್ವಲ್ಪ ಬ್ರೌನ್ ಆಗ್ತಾ ಇದೆ. ಈಗ ನಾನು ಚಿಕನ್ ಹಾಕ್ತೀನಿ. ಚಿಕನ್ ಹಾಕ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ. ಕಲ್ಲುಪ್ಪು ಹಾಕ್ತೇನೆ, ರುಚಿಗೆ ತಕ್ಕಷ್ಟು ಹಾಕ್ತಾ ಇದ್ದೀನಿ. ಚಿಕನ್ ಹುರಿಬೇಕು ಚೆನ್ನಾಗಿ. ತುಂಬ ಚೆನ್ನಾಗಿರುತ್ತೆ ಈ ರೀತಿ ಚಾಪ್ಸ್ ಮಾಡೋದ್ರಿಂದ. ರೈಸು, ಚಪಾತಿ, ಪೂರಿ, ಗೀ ರೈಸು ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಒಂದು ಸಾರಿ ಮಾಡಿ ನೋಡಿ ನೀವು ಚಾಪ್ಸು. ಎಲ್ಲರೂ ಮಾಡ್ತಾ ಇರ್ತೀರ ನೋಡಿ. ನೋಡಿ ನೀರೆಲ್ಲ ಒಡ್ಡಾಗಿದೆ, ಚೆನ್ನಾಗಿ ಹುರಿದಾಗಿದೆ. ಇವಾಗ ರುಬ್ಬಿರೋ ಮಿಶ್ರಣ ಹಾಕ್ತೀನಿ ಇದಕ್ಕೆ. ನೋಡಿ ಹಾಕ್ತಾ ಇದ್ದೀನಿ. ನೋಡಿ ಖಾರ ಎಲ್ಲ ಹಾಕಿದ್ಮೇಲೆ ಮಸಾಲೆದೆಲ್ಲ ಅದನ್ನು ಸ್ವಲ್ಪ ಹೊತ್ತು ಹುರಿಬೇಕು. ಅದು ಅವಾಗ ಚಿಕನ್ಗೆಲ್ಲ ಇಟ್ಕೊಳ್ಳುತ್ತೆ ಚೆನ್ನಾಗಿ. ತಕ್ಷಣ ನೀರು ಹಾಕ್ಬಾರ್ದು, ಸ್ವಲ್ಪ ಹುರಿತಾ ಇರಬೇಕು. ಟೊಮೊಟೊ ಹಾಕ್ತಾ ಇದ್ದೀನಿ ನೋಡಿ. ಇದಕ್ಕೆ ಒಂದು ಹಾಕಿದ್ದೆ, ಮತ್ತು ರುಬ್ಬೋದಕ್ಕೆ ಒಂದು ಹಾಕ್ಕೊಂಡಿದ್ದೆ. ಸ್ವಲ್ಪ ಹುರಿಬೇಕು. ಜಾರದಲ್ಲಿ ಸ್ವಲ್ಪ ತೊಳೆದ್ಬಿಟ್ಟು ನೀರು ಹಾಕ್ತಿದ್ದೀನಿ. ಸಾಕು, ಇಷ್ಟೇನೆ. ಲಿಡ್ ಕ್ಲೋಸ್ ಮಾಡ್ತೀನಿ.
ಕಸೂರಿ ಮೇಥಿ ಹಾಕ್ತಾ ಇದೀನಿ ನೋಡಿ, ಸ್ವಲ್ಪನೇ ಟೇಸ್ಟ್ ಬರುತ್ತೆ. ನಂತರ 1 ಸ್ಪೂನ್ ಗೀ ಹಾಕ್ತಾ ಇದ್ದೀನಿ. 3 ಸ್ಪೂನ್ ಆಯಿಲು, 1 ಸ್ಪೂನ್ ಗೀ ಸಾಕಾಗುತ್ತೆ. ನೋಡಿ ಎಲ್ಲ ರೆಡಿಯಾಗಿದೆ. ಡಿಶ್ ಔಟ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ಪೂರಿ, ಚಪಾತಿ, ಇಡ್ಲಿ, ದೋಸೆ ಎಲ್ಲದಕ್ಕೂ ಕೂಡ ಚೆನ್ನಾಗಿರುತ್ತೆ. ನೋಡಿ ಚಾಪ್ಸ್ ಥರ ಮಾಡಿದ್ದೀನಿ. ನೀವು ಮಾಡ್ಕೊಳ್ಳಿ, ತಿಂದು ಹೇಗಿದೆ ಅಂತ ರುಚಿ ಹೇಳಿ. ಆಮೇಲೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ.